ಡಿಯರ್ ಫ್ರೆಂಡ್ಸ್, ಪ್ರೈಸ್ ದ ಲಾರ್ಡ್. ಈ ದಿನ ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. 40ನೇ ಕೀರ್ತನೆಯ 17ನೇ ವಚನ ಈ ರೀತಿಯಲ್ಲಿ ಹೇಳಲ್ಪಡುತ್ತದೆ. ನಾನಾದರೂ ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ. ಕರ್ತನೇ, ನನ್ನ ಹಿತ ಚಿಂತಕನೇ, ನನ್ನ ದೇವರೇ, ನೀನೇ ನನಗೆ ಸಹಾಯಕನು ರಕ್ಷಕನು ಆಗಿದ್ದೀನಿ, ತಡ ಮಾಡಬೇಡ ಎಂಬುದಾಗಿ. ಹೌದು, ಇವತ್ತು ನೀವು ಕುಗ್ಗಿ ಹೋಗಿದ್ದೀರಾ, ಇವತ್ತು ದಿಕ್ಕಿಲ್ಲದವರಾಗಿದ್ದೀರಾ, ಇವತ್ತು ನನಗೆ ಯಾರೂ ಇಲ್ಲ ಎಂಬುದಾಗಿ ಹೇಳುವವರಾಗಿದ್ದೀರಾ. ಇವತ್ತು ದೇವರು ನಿಮಗಾಗಿ ಇರುವಾತನಾಗಿದ್ದಾನೆ. ಆತನು ನಿಮಗಾಗಿ ಆತನು ಚಿಂತಿಸುವಾತನಾಗಿದ್ದಾನೆ, ನಿಮ್ಮನ್ನು ಪ್ರೀತಿಸುವಾತನಾಗಿದ್ದಾನೆ. ಅದು ಮಾತ್ರವಲ್ಲ, ಆತನು ಇವತ್ತು ನೀವು ಕುಗ್ಗಿ ಹೋಗಿರುವಂತಹ ಈ ಸಮಯದಲ್ಲಿ ಆತನು ನಿಮಗೆ ಸಹಾಯಕನಾಗಿದ್ದಾನೆ. ನಿಮಗೆ ನಿಮ್ಮ ಮೊರೆಯನ್ನು ಕೇಳಿ ಆತನು ಸಹಾಯವನ್ನು ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಇವತ್ತು ನಾವು ಏನು ಮಾಡಬೇಕೆಂದರೆ ಆತನ ಸಮ್ಮುಖಕ್ಕೆ ಹೋಗಿ ಆತನನ್ನು ದೃಷ್ಟಿಸಿ ನೋಡುವಾಗ ಆತನು ನಮಗಾಗಿ ಆತನು ಸಹಾಯವನ್ನು ಒದಗಿಸಿ ಕೊಡುವಾತನಾಗಿದ್ದಾನೆ. ಒಬ್ಬ ಹೆಂಗಸು, ಒಂದು ವಿಧವೆಯ ಹೆಂಗಸು ತನ್ನ ಗಂಡ ಮರಣ ಹೊಂದಿದ ನಂತರ ಆಕೆ ತುಂಬ ದುಃಖದಿಂದ ಇನ್ನು ಮುಂದಿನ ನನ್ನ ಜೀವಿತ ಹೇಗಿರುತ್ತದೋ, ನನ್ನ ಭವಿಷ್ಯ ಹೇಗಿರುತ್ತೆ, ನನ್ನ ಮಕ್ಕಳ ಭವಿಷ್ಯ ಹೇಗಿರುತ್ತೆ ಎಂಬುದಾಗಿ ನೆನೆಸಿ ತುಂಬ ಕೊರಗುತ್ತಾ ಇದ್ದಳಂತೆ. ಆಕೆ ಒಂದು ದಿನ ತನ್ನ ಕೋಣೆಗೆ ಹೋಗಿ ಬಾಗಿಲನ್ನು ಹಾಕಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಳಂತೆ. ದೇವರೇ, ನನಗೆ ಯಾರು ಇಲ್ಲ, ನನಗೆ ಸಹಾಯ ಮಾಡುವವರು ಯಾರು ಇಲ್ಲ. ಇವತ್ತು ನನ್ನ ಒಬ್ಬಂಟಿಗಳಾಗಿದ್ದೇನೆ, ನನ್ನ ಮುಂದಿನ ಜೀವಿತ ಏನೆಂಬುದಾಗಿ ಗೊತ್ತಿಲ್ಲ, ಹೇಗೆ ಇರುತ್ತೆ ಎಂಬುದಾಗಿ ಗೊತ್ತಿಲ್ಲ, ನನ್ನ ಮಕ್ಕಳನ್ನು ನಾನು ಹೇಗೆ ಸಾಕ್ತೇನೆ ನೋಡಿಕೊಳ್ತೇನೆ ನನಗೆ ಗೊತ್ತಿಲ್ಲ ಏಸಪ್ಪ ಎಂಬುದಾಗಿ ಹೇಳಿ ಆಕೆಯಲ್ಲಿರುವಂಥ ಎಲ್ಲ ದುಃಖಗಳನ್ನು ಯೇಸು ಸ್ವಾಮಿಯ ಮುಂದೆ ಹೇಳಿಕೊಂಡು ಆಕೆ ಅಳುತ್ತಾ ಇರುವಾಗ ಆಕೆಯೊಳಗೆ ಏನೋ ಒಂದು ದೊಡ್ಡ ಸಮಾಧಾನ ಆಕೆಯೊಳಗೆ ಉಂಟಾಯ್ತಂತೆ. ಆಕೆ ಹೃದಯದಲ್ಲಿ ದೇವರು ಒಂದು ಸಮಾಧಾನವನ್ನು ಉಂಟು ಮಾಡಿ ಒಂದು ಧೈರ್ಯವನ್ನು ಪಡಿಸಿದರಂತೆ. ಆಕೆಯ ಒಳಗೆ ಒಂದು ದೊಡ್ಡ ಸಮಾಧಾನ, ಧೈರ್ಯ, ನಂಬಿಕೆ. ದೇವರು ನನ್ನ ಪರವಾಗಿದ್ದಾನೆ, ನನ್ನ ಸಹಾಯಕನಾಗಿದ್ದಾನೆ, ಆತನು ನನಗೆ ಸಹಾಯವನ್ನು ಮಾಡ್ತಾನೆ ಎಂಬ ಒಂದು ನಂಬಿಕೆ ಆಕೆಯೊಳಗೆ ಬಂತಂತೆ. ಆಕೆ ಯಥಾರ್ಥವಾಗಿ ಆಕೆ ಪ್ರಾರ್ಥನೆ ಮಾಡಿ ಯಾವ ಕೆಲಸಕ್ಕೆ ಆಕೆ ಕೈ ಹಾಕೋದನ್ನು ಕೂಡ ಆ ಕೆಲಸದಲ್ಲಿ ಆಕೆ ಜೀವಿತದಲ್ಲಿ ಆಶೀರ್ವಾದವನ್ನು ಕಾಣುತ್ತಾ ಇದ್ದಳಂತೆ. ಮಾತ್ರವಲ್ಲ, ಆಕೆ ಅದರೊಳಗೆ ಅಭಿವೃದ್ಧಿಯನ್ನು ಕಾಣುತ್ತಾ ಇದ್ದಂತೆ. ಮತ್ತೆ ಅವರ ಮಕ್ಕಳಿಗೆ ಒಳ್ಳೆ ಜ್ಞಾನವನ್ನು ಕೊಟ್ಟು ಅವರು ಒಳ್ಳೆ ಜ್ಞಾನವಂತರ ಹಾಗೆ ಅವರಿಗೆ ದೇವರು ಒಳ್ಳೆ ಕೆಲಸವನ್ನು ದೇವರು ಒದಗಿಸಿ ಕೊಟ್ಟು ಒಂದು ಉನ್ನತ ಸ್ಥಾನದಲ್ಲಿ ಇಟ್ಟರಂತೆ. ಒಂದು ದಿನವೂ ಕೂಡ ಆಕೆ ಕಣ್ಣೀರು ಹಾಕಿಲ್ವಂತೆ. ಪ್ರತಿದಿನ ಆಕೆ ಪ್ರಾರ್ಥನೆಯನ್ನು ಮಾಡಿ ದೇವರನ್ನ ಯಾವಾಗಲೂ ಸ್ತುತಿಸುತ್ತಾ ಕೊಂಡಾಡುತ್ತಾ ಇದ್ಲಂತೆ. ನೋಡಿ, ದೇವರು ಆಕೆ ಜೊತೆಯಲ್ಲಿ ಇದ್ದುಕೊಂಡು ಆಕೆ ಒಂದು ದಿನವೂ ಕೊರಗದ ಹಾಗೆ, ಕುಗ್ಗಿ ಹೋಗದ ಹಾಗೆ, ಆಕೆ ಚಿಂತೆ ಮಾಡದ ಹಾಗೆ ದೇವರು ತಕ್ಕ ಸಮಯಕ್ಕೆ ಆಕೆಗೆ ಏನೇನು ಬೇಕಾಗಿದೆಯೋ ಎಲ್ಲವನ್ನು ಒದಗಿಸಿ ಕೊಟ್ಟು ನಡೆಸಿದರು. ಅದೇ ರೀತಿಯಲ್ಲಿ ಈ ದಿನ ನೀವು ಕೂಡ ದೇವರ ಬಳಿಯಲ್ಲಿ ಸಹಾಯವನ್ನು ಕೇಳಿರಿ. ಅಪ್ಪ, ನೀ ನನಗೆ ಸಹಾಯವನ್ನು ಮಾಡಿ ಏಸಪ್ಪ. ಇವತ್ತು ನಾನು ಬರೀ ಕೈಯಲ್ಲಿದ್ದೇನೆ, ನನ್ನ ಮುಂದಿನ ಜೀವಿತ ಹೇಗೆ ಎಂಬುದಾಗಿ ನನಗೆ ಗೊತ್ತಿಲ್ಲ, ನೀನು ನನಗೆ ಸಹಾಯ ಮಾಡು ಎಂಬುದಾಗಿ ಕೇಳಿ ಖಂಡಿತವಾಗಲು ದೇವರು ನಿಮಗೆ ಸಹಾಯವನ್ನು ಮಾಡಿ ನಿಮ್ಮೆಲ್ಲ ಕೈಯ ಪ್ರಯಾಸವನ್ನು ಆಶೀರ್ವದಿಸುವ ಆತನಾಗಿದ್ದಾನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.